ಮಾತಾಡ್ತಾ ಬಿಗ್ ಬಾಸ್ ಬಗ್ಗೆನೂ ಕೂಡ ಹೇಳಿದ್ರೆ, ಈ ಸಲ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಬಹುದು ನಿಮ್ಮ ಪ್ರಕಾರ? ಅದ್ ಯಾರು ಏನೇ ಗೆಸ್ ಮಾಡಿದ್ರು ಅದು ಅವ್ರು ಹೋಗೋದು. ಗೆಸ್ಸಿಂಗ್ ಲಿಸ್ಟ್, ಯಾಕಂತಂದ್ರೆ ಈಗಾಗಲೇ ನೀವು ಹೋಗಿ ಬಂದಿದ್ದೀರಲ್ಲ, ಸೊ ಈಗ ಒಂದು ಟ್ರೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರುತ್ತಾ, ಇಂತಿಂತವ್ರು ಹೋಗ್ಬಹುದು ಅಂತ ಹೇಳ್ಬಿಟ್ಟು. ನಾನು ಈಗ ಸೋಷಿಯಲ್ ಮೀಡಿಯಾ ತುಂಬಾ ಕಮ್ಮಿ ನೋಡೋದು, ಯೂಸೇ ಮಾಡಲ್ಲ. ರೀಲ್ ಅಡಿಕ್ಷನ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಬೇರೆಯವ್ರಿಗೂ ಎಂಕರೇಜ್ ಮಾಡ್ತೀನಿ, ನೋಡ್ಬೇಡಿ ಸೋಷಿಯಲ್ ಮೀಡಿಯಾ, ಯೂಸ್ ಮಾಡಬೇಡಿ ಅಂತ. ನಾನು ಸೋಷಿಯಲ್ ಮೀಡಿಯಾ ಎಲ್ಲಾರು ಬಲವಂತಕ್ಕೆ ಹಾಕೊಂಡಿದ್ದು ರೀಸೆಂಟ್ ಆಗಿ. ಬಿಗ್ ಬಾಸ್ಗೆ ಹೋಗೋವರೆಗೂ ನಾನು ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ. ಸೊ ಅದು ಎಷ್ಟು ಬೇಕು ನಮ್ಮ ಪ್ರಚಾರಕ್ಕೆ ಇಟ್ ಈಸ್ ನೆಸೆಸಿಟಿ, ನಮ್ಮ ಸಿನಿಮಾಗೆ ಇಟ್ ಈಸ್ ನೆಸೆಸಿಟಿ. ಸಿನಿಮಾಗೆ ನಾವು ಮಾಡೋ ಜಸ್ಟಿಸ್ಗೋಸ್ಕರ ಯೂಸ್ ಮಾಡ್ತೀನಿ ಬಿಟ್ರೆ ಅದನ್ನ ಯೂಸ್ ಮಾಡಲ್ಲ. ಆ್ಯಂಡ್ ಬಿಗ್ ಬಾಸ್ ಅನ್ನೋದು ಏನೇ ಗೆಸ್ ಮಾಡಿದ್ರು, ಸೊ ಇವಾಗ ಗೊತ್ತಿಲ್ಲ ಯಾರು ಬರ್ಬೋದು, ಪಾಸಿಬಿಲಿಟೀಸ್ ಐಡಿಯಾ ನನಗಿಲ್ಲ. ಸೊ ಬಂದಾಗ ನೋಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇದೆ ಅಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರೋದ್ರಿಂದ ಒಂದಷ್ಟು ಪ್ರಪೋಸಲ್ಗಳು ಕೂಡ ಬಂದಿರುತ್ತೆ. ಇತ್ತೀಚೆಗಷ್ಟೇ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೂ ಕೂಡ ಒಂದಷ್ಟು ಕಮೆಂಟ್ಸ್ ಮಾಡ್ತಿರ್ತಾರೆ, ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು, ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ವಿಡಿಯೋ ಹಾಕಿರ್ತಾರೆ. ಇತ್ತೀಚೆಗಷ್ಟೇ ಕೇದಾರ್ನಾಥ್ಗೆಲ್ಲ ಕೂಡ ನಾವು ಹೋಗಿದ್ರಿ ಅಂತ ಹೇಳ್ಬಿಟ್ಟು. ಸೊ ಅಂತ ಟೈಮಲ್ಲಿ ಕಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಿರ್ತೀರಾ, ಅಥವಾ ಒಂದಷ್ಟು ಮೆಸೇಜಸ್ ಕೂಡ ಬರ್ತಾ ಇರುತ್ತೆ, ನೋಡುವಂಥ ಅಭ್ಯಾಸ ಇದೆಯಾ? ಮೆಸೇಜಸ್ ನಾನು ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಯಾವಾಗ ಅದೊಂದು ಕಾನ್ಸ್ಟೆಂಟ್ ಆಗಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಾನು ಮೆಡಿಟೇಷನ್ ಕ್ಲಾಸ್ ತೊಗೊತೀನಿ, ಕೌನ್ಸಿಲಿಂಗ್, ಮೆಂಟಲ್ ಹೀಲಿಂಗ್ ಸೆಷನ್ಸ್ ತೊಗೊತೀನಿ. ಸೊ ತುಂಬ ಜನ ಏನಾದ್ರು ಇಶ್ಯೂಸ್ ಇದ್ದಾಗ ಅವ್ರಿಗೆ ನನ್ನ ಕೈಲಿ ಆದಷ್ಟು ಸಪೋರ್ಟ್ ಮಾಡ್ತೀನಿ, ಸಹಾಯ ಮಾಡ್ತೀನಿ, ಒಂದು ಕ್ಲಾರಿಟಿ ಸಿಗೋಕ್ಕೆ ಹೆಲ್ಪ್ ಮಾಡ್ತೀನಿ. ಆ ಥರ ಇಂಟ್ರಾಕ್ಟಿವ್ ಆಗಿರ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಮೆಸೇಜಲ್ಲಿ. ಹಾಯ್, ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಮಾಡಲ್ಲ ಬಿಟ್ರೆ. ಇಫ್ ದೇರ್ ಇಸ್ ಎನಿಥಿಂಗ್ ಇಂಪಾರ್ಟೆಂಟ್ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಬಟ್ ರೀಲ್ಸು, ಸ್ಕ್ರಾಲಿಂಗು ಅದು ನೋಡಲ್ಲ ಅಷ್ಟೇ. ಆ್ಯಂಡ್ ನಾನು ಫಾಲೋ ಮಾಡೋ ಪೇಜು ಓಕೆ, ನನ್ನ ಮೆಂಟಾಲಿಟಿಗೆ ಅಪ್ಲಿಫ್ಟ್ ಆಗೋ ಥರದ್ದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಅಥವಾ ಸ್ಪಿರಿಚುವಲ್, ಆ ಥರದ್ದೇ ಪೇಜಸ್ ಜಾಸ್ತಿ, 99% ಅಂಥವೇ ಇರೋದ್ರಿಂದ ನನ್ಗೆ ಐ ಯೂಸ್ ಇಟ್ ಫಾರ್ ದಟ್ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.